ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ರಾಜ್. ಯೋಗಿ ಆದಿತ್ಯನಾಥ್ ತಮ್ಮ ಖಡಕ್ ರೂಲ್ಸ್ಗಳಿಂದಲೇ ಪ್ರಸಿದ್ಧಿ ಪಡೆದಿರುವಂತಹ ಖಡಕ್ ರಾಜಕಾರಣಿ. ಅದರಲ್ಲೂ ಉತ್ತರ ಪ್ರದೇಶದ ಸಿಎಂ ಆದ್ಮೇಲಂತೂ ಕಿಡಿಗೇಡಿಗಳಿಗೆ ದುಸ್ವಪ್ನ ಆದವರು ಇದೇ ಬುಲ್ಡೋಸರ್ ಬಾಬಾ. ಯೋಗಿ ಆದಿತ್ಯನಾಥ್ ಬರೋವರೆಗೂ ಉತ್ತರ ಪ್ರದೇಶವನ್ನ ಗೂಂಡಾ ರಾಜ್ಯ ಅಂತಾನೆ ಕರೀತಾ ಇದ್ರು. ಯಾಕಂದ್ರೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿತ್ತು. ಕಾನೂನು ಸುವ್ಯವಸ್ಥೆಯಂತೂ ಲೆಕ್ಕಕ್ಕೆ ಇರಲಿಲ್ಲ ಬಿಡಿ. ಯಾವಾಗ ಯೋಗಿ ಸಿಎಂ ಆಗಿ ಪಟ್ಟಾಭಿಷೇಕ ಆಯ್ತೋ ಆಗ್ಲೇ ನೋಡಿ ಪುಡಿ ಪೋಖರಿಗಳು ರೌಡಿಗಳಿಗೆಲ್ಲ ನಡುಕ ಶುರುವಾಗಿತ್ತು. ಹೆಡೆ ಬಿಚ್ಚಿದವರ ಹೆಡೆ ಮುರಿಯೋ ಕೆಲಸ ಮಾಡಿದ್ರು. ಬೆಂಕಿ ಹಚ್ಚಿದವರ ಮನೆಗೆ ಬುಲ್ಡೋಸರ್ ನುಗ್ಗಿಸಿದ್ರು. ಇದಕ್ಕೆ ಮುನ್ನುಡಿ ಅಂತಾನೆ ಜಾರಿಗೆ ತಂದಿದ್ದು ಬುಲ್ಡೋಸರ್ ನ್ಯಾಯ್. ಹೌದು, ಬುಲ್ಡೋಸರ್ ನ್ಯಾಯ್ ಅಂದ್ರೆ ಬೇರೇನೂ ಅಲ್ಲ. ಸರ್ಕಾರದ ಆಸ್ತಿ ಪಾಸ್ತಿ ಯಾರು ಹಾನಿ ಮಾಡ್ತಾರೆ, ರಾಜ್ಯದಲ್ಲಿ ಕಿಡಿಗೇಡಿ ಕೃತ್ಯಗಳನ್ನ ಮೆರಿತಾರೋ ಅಂಥವರ ಮನೆಗೆ ಬುಲ್ಡೋಸರ್ ನುಗ್ಗಿಸೋದೇ ಈ ಯೋಜನೆಯ ಗುರಿ. ಯಾವಾಗ ಯೋಗಿ ನಾಡಲ್ಲಿ ಇದು ಸಿಕ್ಕಾಪಟ್ಟೆ ಕ್ಲಿಕ್ ಆಯ್ತೋ ಬೇರೆ ಬೇರೆ ರಾಜ್ಯಗಳಲ್ಲೂ ಇದನ್ನೇ ಅಳವಡಿಸಿಕೊಂಡ್ರು. ಆದ್ರೀಗ ಯೋಗಿ ಆದಿತ್ಯನಾಥ್ ಸರ್ಕಾರ ಸೇರಿದಂತೆ ಬುಲ್ಡೋಸರ್ ಕ್ರಮ ಕೈಗೊಳ್ಳುವ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ಹೌದು, ಸರ್ಕಾರಗಳು ಆರೋಪಿಗಳ ವಿರುದ್ಧ ಬುಲ್ಡೋಸರ್ ಕ್ರಮ ಕೈಗೊಳ್ಳುವ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ನಿಲುವನ್ನು ಪ್ರಕಟಿಸಿದ್ದು, ಆಸ್ತಿ ಮಾಲೀಕರಿಗೆ 15 ದಿನಗಳ ಮುಂಚಿತವಾಗಿ ಸೂಚನೆಯನ್ನ ನೀಡದೆ ಮತ್ತು ಶಾಸನಬದ್ಧ ಮಾರ್ಗಸೂಚಿಗಳನ್ನ ಅನುಸರಿಸಿದ ಹೊರತು ಯಾವುದೇ ಕಟ್ಟಡಗಳನ್ನ ನೆಲಸಮ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶಿಸಿದೆ. ಕಾರ್ಯಾಂಗವು ನ್ಯಾಯಾಂಗವನ್ನ ಬದಲಿಸಲು ಸಾಧ್ಯವಿಲ್ಲ ಮತ್ತು ಕಾನೂನು ಪ್ರಕ್ರಿಯೆಯು ಆರೋಪಿಯ ತಪ್ಪನ್ನ ಪೂರ್ವಾಗ್ರಹದಿಂದ ಮಾಡಬಾರದು ಅಂತ ಹೇಳಿದೆ. ಇದೀಗ ಸುಪ್ರೀಂ ಕೋರ್ಟ್ ಇಂತಹ ಕ್ರಮವನ್ನ ಸಂವಿಧಾನದ ಮೌಲ್ಯಗಳಿಗೆ ವಿರುದ್ಧ ಅಂತ ಘೋಷಣೆ ಮಾಡಿದೆ. ಇದರಿಂದ ಈ ಪ್ರಕರಣದ ತೀರ್ಪನ್ನ ನೀಡಿದ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮತ್ತು ಕೆವಿ ವಿಶ್ವನಾಥನ್ ಅವರಿದ್ದ ಪೀಠವು ಅನೇಕ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿತು. ಅಕ್ರಮ ಕಟ್ಟಡಗಳ ನಿರ್ಮಾಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಟಿಸ್ನಲ್ಲಿ ನೀಡಬೇಕು ಅಂತ ನ್ಯಾಯಾಲಯ ನೋಟಿಸ್ ಅನ್ನ ನೀಡಿದೆ. ಇದರ ಜೊತೆಗೆ ಆದೇಶವನ್ನ ಕೂಡ ಕೊಟ್ಟಿರುವಂತದ್ದು. ಇನ್ನು ನೋಟಿಸ್ ನೀಡಿದ ಬಳಿಕ ಅಂದ್ರೆ 15 ದಿನಗಳವರೆಗೆ ಯಾವುದೇ ಕ್ರಮವನ್ನ ಕೈಗೊಳ್ಳಬಾರದು. ಕ್ರಮ ಕೈಗೊಳ್ಳುವ ಮುನ್ನ ಜನರಿಗೆ ಇದರ ಬಗ್ಗೆ ಕಾಲಾವಕಾಶವನ್ನ ನೀಡಬೇಕು. ಅಲ್ಲದೆ ಕಕ್ಷಿದಾರರ ಮಾತು ಕೇಳದೆ ಯಾವುದೇ ಕ್ರಮವನ್ನ ಕೈಗೊಳ್ಳಬಾರದು ಅಂತ ಹೇಳಿದೆ. ಅಲ್ಲದೆ ಬುಲ್ಡೋಸರ್ ಕ್ರಮದ ತೀರ್ಪು ನೀಡುವ ವೇಳೆ 6 ಮಾರ್ಗಸೂಚಿಗಳನ್ನ ಹೊರಡಿಸಿದ ಸುಪ್ರೀಂ ಕೋರ್ಟ್ ಇದರಲ್ಲಿ ಬುಲ್ಡೋಸರ್ ಕ್ರಮದ ಮೊದಲು ನೋಟಿಸ್ ನೀಡೋದು ಅತ್ಯವಶ್ಯಕ. ಕಕ್ಷಿದಾರರನ್ನ ಕೇಳದೆ ಯಾವುದೇ ಕ್ರಮವನ್ನ ತೆಗೆದುಕೊಳ್ಬಾರ್ದು. ಪೋಸ್ಟ್ ಮೂಲಕ ನೋಟಿಸ್ ಅನ್ನ ನೀಡಬೇಕು. ನಿರ್ದಿಷ್ಟ ಡಿಎಂಗೆ ನೋಟಿಸ್ ಬಗ್ಗೆ ಮಾಹಿತಿಯನ್ನ ನೀಡಬೇಕು. ನ್ಯಾಯಾಲಯವು 142ರ ಅಡಿಯಲ್ಲಿ ಸೂಚನೆಯನ್ನ ನೀಡಲಾಗಿದೆ ಅಂತ ಕೋರ್ಟ್ ಹೇಳಿದೆ. ಒಟ್ಟಾರೆಯಾಗಿ ಬುಲ್ಡೋಸರ್ ನ್ಯಾಯ್ ಮೂಲಕ ಘರ್ಜಿಸಿದ್ದಂತಹ ಯೋಗಿ ಸರ್ಕಾರಕ್ಕೆ ಈಗ ತೀವ್ರ ಮುಖಭಂಗವಾಗಿದೆ. ರಾಜಕೀಯವಾಗಿ ಹಿನ್ನಡೆಯನ್ನ ಅನುಭವಿಸಿದಂತಾಗಿದೆ.